ಬಂಗಾರದಂತ ಹುಡ್ಗಿನ ಹೊಡ್ಕೊಂಡ್ ಕುಂತ್ಯ ನೀ ಏನ್ ಶಾನೆ ಅದೇಪ್ಪ ನೀ ಏನ್ ಇಂಥ ಕಾಲದಾಗ ಇಂಥವ್ರು ಸಿಗ್ತಾರ ನಿನಗೆ ಏನ ಹುಡುಗ ನೀ ಮನುಷ್ಯರ ಪಕ್ಕಿನ ನೋಡಪ್ಪ ನೀನು ಯಾಕಿರ್ಲಿ ಬಿಡವ ಶಾವಕ ಈಗ ಎಂತಿಗಳ್ಕೊಂಡ್ ದುಃಖದಾಗಿದ್ದ ಕುಂತಾನವ ಏನ್ ಮಾಡೋದು ಶಿವಪ್ಪ ಬಂಗಾರದಂತ ಹುಡುಗಿ ಎಂತ ಚಲೋ ಹುಡುಗಿ ಎಂತ ನೋಡ್ಯವ ಬುಗುಡಿ ಅಂತ ಕಡೆಕು ನನ್ಗೆ ಏನ್ ಬುಗುಡಿ ನೋಡಿ ತಗೊಂತೀನಿ ಅಂತ ಹುಡುಗಿ ಹಂಗ ಮನಸ್ನ್ಯಾಗ ಕೊಂದು ಬುಗುಡಿನ ತಗೊಲಿಲ್ಲವ ಹೊಸ ತೋತು ಹುಡುಗ ಬಾಳ ಇದಾತ್ ನೋಡು ಹುಡುಗಿಗ ಆತ ಕುಸಿನ್ ಬಿಟ್ಟು ಇದಾತ್ ನೋಡ ಶಿವಪ್ಪ ಏನ್ ಮಾಡೋದು ಏನ್ ಮಾಡಂಗಿಲ್ಲವ ಮತ್ತೇನ್ ಮಾಡ್ದ ಅಲ್ಲ ಅಕ್ಕಿಗೂ ನಾವು ಹೇಳಿದ್ವಿ ಅವಗೂ ಹೇಳಿದ್ವಿ ಅವ್ ಕುಡಿಬೇಡಪ್ಪ ಅಂದ್ರ ಅವ ಹ್ಞೂ ಅಂತಿದ್ದ ಮತ್ತೆ ತಾನ ಕುಡಿದ ಮತ್ ನಾನಂತ 2,000 ರೂಪಾಯಿ ಇಟ್ಟಿದ್ದು ಬುಡಿ ತಗೊಂಡ್ ಸಿಗವ ಅಂತಂದ್ ಹೂನವ ಅಂದೆ ಅವ್ನ ಸಾಲಕ್ಕಾಗಿ ಮಾತು ಒಳ್ಳೆ ನನ್ ಗೂಡಿ ಇಸ್ಕೊಂಡ್ ಹೋಗ್ಲ ಅವ್ನ ರೊಕ್ಕ ಅವ ಬುಡಿ ತಗೊಲಿಲ್ಲ ತಗೋಲಾರ್ಗ ಗಂಡನ್ ಸಾಲ ಅರಂದ್ ಹೋಗಿ ನಾವು ಇಲ್ಲೇ ಓಣ್ಯಾಗ ಓದ್ತೊಂಡ್ರ ಹೊತ್ ಮುಣಗಿದ್ರ ನೋಡ್ತಿದ್ವಿ ಹುಡುಗಿ ಬಾಳ್ ಚಲೋ ಟೆನ್ಷನ್ ಮಾಡ್ಕೊಂಡ್ ಬಾಡ್ವ ಅಂತ ನಾವು ಎಷ್ಟು ಹೇಳ್ತಿದ್ವಿ ಗಂಡಗಚರ ಬಾಳೆ ಮಾಡು ಅಂತ ಎಷ್ಟು ಹೇಳ್ತಿದ್ವಿ ಬರೀ ಗಂಡಂದ ತಲೆಗೆ ಹಾಕೊಂಡ್ ನೋಡವ ಆಕಿ ಬಾಳ್ ಶಾನೆ ಹುಡುಗಿ ಅದು ಆಯ್ತಪ್ಪ ಆಗಿದ್ದಾಗ ಹೋಗೈತಿ ಇನ್ಮ್ಯಾಗರ ಶನಿಯಾಗಿ ಮಾಡ್ಕೊಂತೀನಪ್ಪ ಹುಡುಗನ್ ಮಾರಿ ನೋಡಿ ಓಕೆನಾ ಅಪ್ಪ ಮತ್ತೆ ಬರ್ತೀನಿ ಅಂತ ಶನಿಯಾಗಿ ಮಾಡ್ಕೊಂತೀನಿ ಅಪ್ಪ ಇನ್ಮ್ಯಾಗರ ಖುಷಿನ ಮಕಾರ ನೋಡಿ ಬದುಕು ಅಕ್ಕಿನಂತೂ ಕಳ್ಕೊಂಡ್ ಕುಂತೆ ನೀನು ಹೇಳಿ ಮಾತಂತೂ ಕೇಳಿಲ್ಲ ಕುಡಿಬೇಡಪ್ಪ ಅಂತ ರಗಡ್ ಹೇಳಿದೆ ಅದನ್ನಂತೂ ಕೇಳಿಲ್ಲ ಆ ಹುಡುಗಿ ರಗಡ್ ಕಷ್ಟ ಹೇಳಿದ್ ನನಗ ಈಗ ಅಭಿಷೇಕನ್ ಕರ್ಕೊಂಡು ಹೋಗ್ತೀನಿ ಬಾ ಹನುಮಂತ ಎಂಟಿ ಕಳ್ಕೊಂಡು ಕುಂತತಿ ಇಲ್ಲ ಕಾಟ ಬಿದ್ದೀರಿ ಇನ್ನೊಂದ್ರ ಮಾಡೋಣ ಓಡ್ಮಂತ ಕುಂತಿಲ್ಲ ಬರ್ರಿ ಏನಾರ ಕುಂದ್ರ ಮುಂದೆ ಹೆಂಗಪ್ಪ ಬೆಳೆ ಬಂಗಾರಂತ ಎಂಟಿ ಕಳ್ಕೊಂಡ್ ನಿಂತಿ ಈಗ ಹುಡುಗಿ ಸಾಂದ್ ಐತಿ ಮುಂದ್ ವಿಚಾರ ಹೆಂಗ ಇನ್ನೊಂದು ಮಾಡ್ಬೇಕು ಮತ್ತೆ ಈ ವಾರ ಹುಡುಗಿ ಮಕಾರ ನೋಡು ಕಂಡ ದುಡ್ಡು ಚಟ ಕಲ್ಕೊಂಡ್ ಕುಂತಿ ಪಾಪ ಹುಡುಗಿ ಕಳ್ಕೊಂಡ್ ಕುಂತಿ ನೋಡು ಮಾಡ್ಕೊ ಒಂದು ನೋಡಂತ ನೆನ್ನ ಒಲ್ಲೆ ಅಂತಲ್ವ ಹುಡುಗಿ ಮಕ್ಕ ನೋಡು ಸಣ್ಣ ಕೂಸ್ ಐತಿ ಈ ಪರಿಸ್ಥಿತಿ ಹೆಂಗಾಗ್ಬಾರ್ದ ಈ ವಾಲ್ಯ ಅಂದ್ರೆ ಹೆಂಗ ಮತ್ ಹಾಕಿದ್ದಾಗ ಗೊತ್ತು ಪಾಪ ಹುಡುಗಿ ಮಕ್ಕ ನೋಡಿ ಯಾರ ಕೊಡ್ತಾರ ಏನು ನೋಡಂತ ಹೇಳ ಮಾಡ್ಕೊ ಅಲ್ರಿ ಬಂಗಾರ ಕರ್ಕೊಂಡ್ ಕುಂತ್ಮ್ಯಾಗ ಇನ್ನೊಬ್ಬೇಕು ನಾವು ಲಗ್ನ ಮಾಡ್ಕೊಂಡ್ ಹಾಕಿದ್ದಾಗ ಗೊತ್ತು ತಪ್ಪು ಮಾಡಿ ಮಂಟಿ ಕೆಲಸ ಮಾಡಿ ಈಗ ಮುಂದ ಸುಧಾರ್ಸ್ಕೊಂಡ್ ನಡಿ ನಾನು ಇನ್ನೊಂದ್ ಮದುವೆ ಹಾಕಿದ್ದೆ ಆದ್ರ ಆಕಿ ನನಗೆ ತಕ್ಕ ನನ್ನ ಖುಷಿಗೆ ಮಲ್ತಾನೆ ಆಗ್ತಾವ ಮತ್ತ ಮುಂದ ಅದಕ್ಕೂ ಒಂದ್ ಮಾತು ನೀವ ಅಂತೀರಿ ಅದನ್ನ ನಾನು ಸುಮ್ಮನೆ ನಾ ತಪ್ಪು ಮಾಡೀನಿ ಇದೊಂದು ನನಗೆ ಶಿಕ್ಷೆ ಅಂತ ತಿಳ್ಕೊಂಡಿ ನನಗೆ ಖುಷಿಗೆ ಚಾಯ್ ಇಲ್ಲ ಅನ್ನೋದು ನಾ ಜೀವನ ಮಾಡ್ತೇನೆ ಅದ್ ಬಾ ನಾಗಪ್ಪಣ್ಣ ನೋಡಮ್ಮ ಇನ್ನೊಂದು ಈಗ ಏನ್ ತಿಳ್ಕೊಳ್ಳೋದು ದುಃಖದಾಗದಣ್ಣ ಇನ್ನೊಂದ್ ಇಷ್ಟು ದಿವ್ಸ ನೋಡೋಣ ಹೇಳೋಣ ಬರ್ರಿ ಹೊಸ ಜೀವನ ಹೊಸ ಕನಸು ಕಂಡೀನಿ. ಆಶ್ರಯ ಇಲ್ದೋರಿಗೆ ದೇವರ ಆಶ್ರಯ ಅಂತ. ನಿನ್ನ ಆಶೀರ್ವಾದ ಯಾವಾಗಲೂ ನನ್ನ ಸಂಸಾರನಾಗಿರಲಿ.
ಒಟ್ಟ ಕಾಣವಲ್ಲ ಲಗ್ನ ಸುಟ್ಟ ಆತ ಯಾರೋ ಏನು ಒಟ್ಟ ಏನಪ್ಪ ಲಗ್ನ ಸುಟ್ಟು ಏನು ಕಾಣವಲ್ಲ ಮನೆ ಹಾಕೊಂತ ಏನ್ ಮತ್ತೆ ಹಂಗೇನಿಲ್ಲ ಮರೆ ಯಾಕೋ ದೋಸ್ತ ಏನಕ್ಕೆ ಆಗದ ಹಿಡ್ದಿಯಲ್ಲ ಇಲ್ಲ ದೋಸ್ತ ಸ್ವಲ್ಪ ಕೆಲಸ ಇತ್ತು ನಿನ್ ಕಡೆನ ಬಂದಿದೆ ಹೊಲ್ದಾಗ ದಂಡ ಸೆಟ್ ಮಾಡ್ಬೇಕಂತ ಮಾಡೀನಿ ಅದಕ್ಕೆ ಒಂದಿಟ್ಟು ಲೋನ್ ಬೇಕಾಗಿತ್ತು ಒಂದಿಟ್ಟು ಲೋನ್ ಹಾಕಿಸ್ಬಿಡು. ಆಯ್ತು ಅಲ್ಲಿ ಸರ್ ಒಂದ್ ಬ್ಯಾಂಕ್ನಾಗ ಹಾಕಿ ಕೊಡಿಸ್ತೀನಿ ಅಂತ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದಾವ ತಂದಿನ ಮರೆ ಡಾಕ್ಯುಮೆಂಟ್ ತಗೊಂಡ ಬಂದಿನಿ. ತಗೊಂಬ ಹೋಗುನಂತ ಬಾ ಇಲ್ಲಿ ಒಂದು ಅಲ್ಲೋ ಏನ ಯಾಕ ಬ್ಯಾಂಕ್ ಸಾಲ ಅಂತಂತಿ ಸುಮ್ಮ ಇಲ್ಲಿ ನಮ್ದು ದೋಸ್ತನ್ ತಾಕ ಕಡಿಮೆ ಬಡ್ಡಿ ಒಳಗ ರೊಕ್ಕ ಕೊಡ್ತಾನ ಅವ್ನ ತಾಕಿ ಹಾಕಿ ಬ್ಯಾಂಕಿಗೆ ಸುಳ ಬ್ಯಾಂಕಿಗೆ ಹೋದ್ರು ನೀ 12 ಕಾಲ ಪದ್ರತಮ್ಮ ಅಂತೇಳಿ ಸ್ವಲ್ಪ ಟೈಮ್ ಡಿಲೇ ಮಾಡ್ತಾರ. ಅದ್ರ ಬದ್ಲಿ ಇಲ್ಲೇ ಹೋದ್ಕೊಳ್ಳ ಕೇಳಿದ್ರ ನಮಗೂ ಆತ್ಮೀಯ ಅದನ್ನ ರೊಕ್ಕ ಕೊಡ್ತಾನ ಮತ್ತೆ ಯಾಕ ಬ್ಯಾಂಕ್ ಬೇಡ ಇಲ್ಲೇ ಕೊಡ್ಸಿನ ತಗೋ ಮತ್ತೆ. ಹೌದಪ್ಪ ನೀ ಅನ್ನೋದು ಕರೆ ಐತಿ. ಊರ್ ಮನಿ ಬಡ್ಡಿ ಮುಂದ ಹೊಡೆದಾಗಲ್ಲ ಬಡ್ಡಿ ಮುಂದ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದ್ರ ಬ್ಯಾಂಕ್ನಾಗ ಕೊಡ್ತಾರಲ್ಲ ಕಡಿಮೆ ಬಡ್ಡಿ ಆಗತ್ತ ತಿಂಗಳ ತುಂಬ್ಕೊಂತ ಹೋಗ್ಬೋದು. ಆಯ್ತಪ್ಪ ನಾನು ಕೊಡಿಸ್ತೀನಿ ಅಂತಂದೆ ಬೇಡ ನಿಮ್ ತಿಂಗಳಲ್ಲಿ ಕೊಡಿಸ್ಬೋದಪ್ಪ ಅವಂಗ. ಆಯ್ತು ನಡಿ ಹೋಗು ನಡಿ ದೋಸ್ತ. ಯಾಕ್ರತ್ ನಾವ್ ಏನ್ ಮಾಡಾತಿ? ಈಗ ಮುಸ್ರಿ ತಿಕ್ಕಿದೆ ಬಿಸಿಲೈತಿ ಒಳಗಾದ್ರು ಬಾಬಿ. ಇಲ್ಲಿ ಬಿಡ ಹೊತ್ತಕೈತಿ ಇಲ್ಲೇ ಕುಂದಿರ್ತೀನಿ. ತಯಾರಾಗಿ ಎಲ್ಲಕ್ಕ ಎಲ್ಲಿ ತನಕ ಹೊಂಟಿ? ಬದಾಮ್ಯಾಗ ಎಂಗೇಜ್ಮೆಂಟ್ ಐತಿ ನಮ್ಮ ಮನನ್ ಮಗಂದು ಹೊಂಟಿ ನೋಡ್ರತ್ ನಾವ್. ಚಂದ ಐತಿ ಸೀರೆ ಹೆಂಗೈತಿ? ಚಂದ ಆಗೈತಕ್ಕ. ರತ್ನಾವ ಮೊನ್ನೆ ನನ್ನ ಗಂಡ ಸುಗ್ಗ್ಯಾಕ್ ತಂದ ನೋಡಿದನ. ಇದು 2 ತೊಲಿ ಐತಿ ನೋಡು, 2.5 ತೊಲಿ ಮ್ಯಾಗ ಐತಿ ನೋಡ್ರತ್ ನಾವು. ಇದು ಒಂದು ಅರ್ಧ ತೊಲಿ ಮ್ಯಾಗ ಐತಿ ನೋಡು. ನೀನು ಈಗ ಮತ್ತೆ ಚೇನಾ ಅಂತಂದ ಅನ್ರತ್ ನಾವ. ಇಷ್ಟು ಬಂಗಾರ ತಂದ ನೋಡ್ರತ್ ನಾವು. ಹೌದಾ ಅಕ್ಕ ಚಂದ ಅದಾವ ನೋಡವ ರತ್ನವ, ಬಂಗಾರ ನನಗೇನು ಕಮ್ಮಿ ಇಲ್ಲ ನೋಡವ. ಜಗ್ಗ ಬಂಗಾರ ನನಗೇನು ತವ್ರ ಮನೆಯವರು ಅಷ್ಟ ಕೊಡ್ತಾರ, ಗಂಡ ಮನೆಯವರು ಅಷ್ಟ ಕೊಡ್ತಾರ. ನನಗೇನು ಬಂಗಾರಕ್ಕ ಒಟ್ಟ ಕಮ್ಮಿ ಇಲ್ಲ ನೋಡವ ರತ್ನವ. ಹೋಗ್ತೀನಿ ರತ್ನವ, ನಮ್ಮ ಅಣ್ಣಾರು ಫೋನ್ ಹಚ್ಚಕತ್ತಾರ. ಬಂಗಾರ ಅಂದ್ರೆ ಈ ಹೆಣ್ಣಿಗೆ ಇಷ್ಟ ಅಲ್ಲ. ಪ್ರತಿಯೊಂದು ಹೆಣ್ಮಗಳಿಗೂ ಬಂಗಾರ ತಗೋಬೇಕಂತ ಆಸೆ ಕನಸು ಇರುತ್ತೆ. ನಮಸ್ಕಾರ ರೀ ಬಸಣ್ಣರ, ಮ್ಯಾನೇಜರ್ ಅದಾರಿಲ್ರಿ? ಹಾ ಆಯ್ತಾ. ನಮಸ್ಕಾರ ಸರ್. ನಮಸ್ಕಾರ ರಾಕೇಶ, ಬರ್ರಿ ಏನ್ ಕೆಲಸ ಇತ್ತ? ಲೋನಿಂದ ಕೆಲಸ ಇತ್ತು ಸರ್, ನಮ್ಮ ದೋಸ್ತಂದು ಲೋನ್ ಅಗ್ರಿಕಲ್ಚರ್ ಮೇಲೆ ಲೋನ್ ಹಾಕ್ಕೊಡ್ಬೇಕು. ಹೌದಾ, ಬಾ ನಿನಗಿಲ್ಲ ಅಂತಿನ ಮಾಡ್ಕೊಡುಂಬ. ಬರ್ರಿ ಈ ಕಡೆ ಬರ್ರಿ, ಕುಂದ್ರು ಬರ್ರಿ. ಸರ್ ಕರೆ ಹಾಕ್ತಾರ. ಹೇಳ್ರಿ ರಾಕೇಶ್ ಅವ್ರ. ಹಿಂಗ್ರಿ ನಮ್ಮ ದೋಸ್ತಂದು ಲೋನ್ ಬೇಕಾಗಿತ್ತು ರೀ. ಹೊಲದ ಮೇಲೆ 2 ಎಕರೆ ಉತ್ತಾರ ಐತ್ರಿ, ಹೈನುಗಾರಿಕೆ ಮಾಡಕತ್ತಾನ್ರಿ. ಅದಕ್ಕೆ ಲೋನ್ ಬೇಕಾಗಿತ್ತು ರೀ. ನೀವೇನು ನಮ್ಗೇನು ಹೊಸಬ್ರಲ್ಲ, ಅದಕ್ಕೆ ಹೇಳಿ ಹಾಕಿಸ್ಕೊಡ್ತೀನಿ ಬಾರಪ್ಪ ಅಂತ ಕರ್ಕೊಂಬಂದಿನಿ ರೀ. ನೋಡಿ ಏನೇನು ತಂದಿರ್ತಾವ ಡಾಕ್ಯುಮೆಂಟ್ಸ್ ನೋಡೋಣ. ಡಾಕ್ಯುಮೆಂಟ್ಸ್ ಅಂತ ಕೊಡಪ್ಪ. ಹಾಂ ಈಗಂತೂ ಒಂದಿಷ್ಟು ಡಾಕ್ಯುಮೆಂಟ್ ತಂದಿನಿ. ಹಾಂ ಇನ್ನ ಸಾಹೇಬ್ರು ಏನೇನು ಹೇಳ್ತಾರ ನೋಡು, ಅವ್ನು ಮತ್ತೆ ತಂದು ಕೊಡೋಣಂತ. ಆಯ್ತಾ ಸರ್. ಈಗ ಅಂಕಲ್ ಇಷ್ಟು ತಂದೀವ್ರಿ. ಹಾಂ ನೋಡ್ರಿ, ಚೆಕ್ ಮಾಡಿ ನೋಡ್ರಿ. ರಾಕೇಶ್ ಅವ್ರ, ಇದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಅದಾವು. ಹಾಂ ರೀ. ಆದ್ರೆ ಇದ್ರ ಮ್ಯಾಗ ಒಂದು ಬೋಜ ಐತಿ, ಅದನ್ನ ಕ್ಲಿಯರ್ ಮಾಡ್ಸ್ಕೊಂಡ್ ಬಂದ್ಬಿಡು. ಆಯ್ತಾ. ಏನೋ ಅಂತಾರ ಲೋನ್ ಮರ, ಮತ್ತೆ ಲೋನ್ ಸಿಗುತ್ತಿಲ್ಲ ರಾಕೇಶ? ಏನಿಲ್ಲ, ಸಿಗುತ್ತೆ ತಡಿ. ಈಗ ಬಂದೀವಿ, ಅದೇನೋ ಬೋಜ ಐತಂತ, ಅದು ಕ್ಲಿಯರ್ ಮಾಡಿದ್ರೆ ಸಿಗುತ್ತಂತ. ಮರ ಮತ್ತೆ ನನಗೂ ಇದ್ರಾಗ ಭಾಳ ಗೊತ್ತಿಲ್ಲ ಮರ. ಇಲ್ಲ ಬಾ, ಅವ್ರೇನು ಸರ್ ನಮ್ಗೆ ನಂಬ್ಕೊಂಡ್ ಬಂದಿಲ್ಲ ನಾನು. ಸರ್ ಸಮಾಧಾನ ಮಾಡು, ಸರ್ ಕೇಳ್ಕೊಂಡು ಹೇಳ್ತೀನಿ. ರಾಕೇಶ್ ಅವ್ರ, ಲೋನ್ ಸಿಗುತ್ತಾ ಸಮಾಧಾನ ತೋರಿ. ಆದ್ರ ಬ್ಯಾಂಕ್ ಪ್ರೊಸೆಸ್ನಿಂದ ಒಂದು 6 ತಿಂಗಳಾಗುತ್ತಾ. ಟೈಮ್ ಹಿಡಿತೈತಿ, ಮಾಡ್ಕೊಡ್ತೀವಿ ಆಯ್ತಾ. ಆದಷ್ಟು ಸ್ವಲ್ಪ ಜಲ್ದಿ ಮಾಡಿಕೊಡ್ರಿ. ಅದನ್ನ ಬೋಜ ತಗ್ಸ್ಕೊಂಬರ್ರಿ. ಆಯ್ತು ರೀ ಸರ್, ಆದಷ್ಟು ಜಲ್ದಿ ಮಾಡಿಕೊಡ್ರಿ. ಬರ್ತೀವಿ ಸರ್. ಆಯ್ತು, ಮರಿಬೇಡ್ರಿ ನಮ್ಮನ್ನು ನೋಡಿ. ಯಾಕೋ ಏನ ರೂಮ್ ಕೊಡ್ಸಿರ ನೀವ್ರು? ಇಲ್ಲ ಮರ, ತಡಿಯೋ, 1-2 ದಿನ ಲೇಟ್ ಆಗುತ್ತಾ. ಹೇಳಿ ಹಾಕ್ಸಿ ಕೊಡಕ್ ಬರ್ತಾ. ಲೇಟ್ ಅಂದ್ರೆ ಆಗಲ್ಲ ಮರ, ಕಂಡಪಟ್ಟೆ ಅರ್ಜೆಂಟ್ ಐತಿ. ನೀನು 6 ತಿಂಗಳು ಅಂದ್ರೆ ಕಾಯ್ದಾಗಲ್ಲಪ್ಪ ನನಗೆ. ನಾನು ಬ್ಯಾಂಕ್ ಲೋನ್ ಲೇಟ್ ಆಗತ್ತಾ, ನಿನಗೂ ಅರ್ಜೆಂಟ್ ಇದ್ದಾಗೈತಿ. ನಾ ಅಲ್ಲಿ ಮತ್ತೆ ಬಡ್ಡಿ ಒಬ್ಬರು ತಾ ಕೇಳಿ ನೀರು ಕೊಡಿಸ್ತೀನಿ, ಬಾ ಮತ್ತೆ ಹೋಗುನು. ದೋಸ್ತ ಹೇಳೋದು ಕೇಳು, ಯೋಚನೆ ಮಾಡು. ಊರ್ ಬಡ್ಡಿ ವಾಜ್ಜಾಗತ್ತಾ ನೋಡು. ಇನ್ನೊಂದು 10,000 ಪೀಸ್ ಮರೆ. ಯಾಕೆ ಬೇ ಮುದ್ಗಿ ಕುಂತೀಯ? ಆರಾಮದಿಯಪ್ಪ? ಆರಾಮದಿರಿ? ಮಾವರ ಬರ್ರಿ. ನಮಸ್ಕಾರ ರೀ.
ಏನ್ ಆರಾಮದ ಬಂದಿಲ್ಲ ಏನಿಲ್ರಿ ನಮ್ಮ ಈಗ ನಮ್ಮ ಹೆಸರು ಒಂದು ಲಕ್ಷ ರೂಪಾಯಿ ಸಾಲ ಬೇಕಾಯ್ತು ಮಾತ್ರ ಬಂದಿವಿ ಹಾಸ್ಪಿಟ್ಲ್ ಎಲ್ಲಿ ತಗೋತಿದ್ದೆ ಅವ್ರಿಗೆ ನೋಡ್ರಿ ನನಗೆ ಸ್ವಲ್ಪ ನಿಮ್ಮ ಹತ್ರದ ಬಂದಿನ ನೋಡಿ ಒಂದ್ಸಲ ಸ್ವಲ್ಪ ನಮ್ಗೆ ಸಹಾಯ ಮಾಡಿಲ್ಲ ಮೊದಲ ಹೇಳ್ಬೇಕಾಗಿತ್ತು ಈಗೇನಿರ್ತಾವೆ ನೋಡ್ರಿ ಇದೊಂದು ಹುಡುಗ ನಮ್ಮ ಕೇಸ್ ತದಾನ ಅವನು ಕೇಸಿಲ್ಲ ನೋಡ್ರಿ ಇದೊಂದ್ಸಲ ಹೆಲ್ಪ್ ಮಾಡಿ ನೋಡಿ ಮತ್ತೆ ಸಂಜೆ ಕೇಳ್ಕೊಂಡು ಹೋಗೋಣ ಹಂಗಾರೆ ಆಯ್ತಾ ಸಂಜೆ ಬಂದು ಭೇಟಿಯಾಗ ಆಮೇಲೆ ನೋಡೋಣ ಆಯ್ತಾ ಯಾಕೋ ಹನುಮಂತನ ಮತ್ತೆ ರೊಕ್ಕ ಇದ್ದಿ ಗಪ್ಪ ಅದೆಲ್ಲ ಅಲ್ಲ ಹೋಟೆಲ್ ಮತ್ತೆ ನೀನ ಹೇಳಿದ್ದೆ ಕೊಡಿಸ್ತೀನಿ ಅಂತೇಳಿ ಆ ಸಂಜೆಗೆ ಬಾ ಅನ್ನಪ್ಪ ಅಣ್ಣ ಮತ್ತು ನೀನ ಹೋಗಿ ಬರ್ತಾನಂತ ನಾ ಸುಮ್ಮಾಗಿದ್ದೇವೆ ಮರ ಮತ್ತೆ ಏನು ಮಾಡಿವಿ ಅಲ್ಲೋ ಅದಕ್ಕೆ ಬಂದು ಮಾರ ನಿನ್ನ ಸಂಬಂಧ ಹುಡುಕ್ಯಾಡ್ ಬಂದು ಊರಾಗ ಈಗ 1 ಲಕ್ಷ ರೂಪಾಯಿ ಕೊಟ್ಟಾನವ ಮತ್ತೆ ಇನ್ನೊಂದು 1 ಲಕ್ಷ ರೂಪಾಯಿ ಮತ್ತೆ ಒಂದು ಇದನ್ನ ಆದ್ಮೇಲೆ ಇನ್ನೊಂದು ವಾರ ಬಿಟ್ಟು ಕೊಡ್ತಾನಂತ ಈಗ 1 ಲಕ್ಷ ರೂಪಾಯಿ ಕೊಟ್ಟಾನ ನೋಡು ಅಲ್ಲಿ ಬಿಟ್ಟಲ್ಲ ಬರೀ 1 ಲಕ್ಷ ಅಂದ್ರೆ ಹೆಂಗೆ ಹೋಮರ ನಾ 1 ಲಕ್ಷ ಆಗುಲ್ಲ ಅಂತ ಹೇಳಿದ್ನಿಲ್ಲ ನನಗೆ 2 ಲಕ್ಷ ಬೇಕು ನಾನು ಶೆಡ್ಡಿಗೆ ಸಾಮಾನು ತರಬೇಕು ಇಲ್ಲಿಕಂದ್ರೆ ನಾ ಇಟ್ಟು ಕೇಳ್ತಿದ್ ನಾನು ಅಲ್ಲ ಹನುಮಂತ ಇದು ಬ್ಯಾಂಕ್ನಾಗ ಆದ್ರೆ ಲೇಟ್ ಆಗತ್ತ ನೀವು ಅಲ್ಲನು 1 ಲಕ್ಷ ರೂಪಾಯಿ ಕೊಟ್ಟಾನ ಈಗ ನೋಡು ನಡೆಸು ಹೆಂಗಾರ ಮಾಡು ನೀ ಹೇಳ್ಬೇಕ್ರಿ ದೋಸ್ತ ಆದ್ರೆ ಮತ್ತೆ ನಂದು ಕೆಲಸ ಅರ್ಜೆಂಟ್ ಐತಲ್ಲ ಇಲ್ಲಿಕ ನಾ ಇಟ್ಟು ಕೇಳ್ತಿದ್ದೆ ನಿಮ್ಮನ್ನ ತಗೋ ಒಂದು ಲಕ್ಷ ರೂಪಾಯಿ ತಗೋವು ಮತ್ತೆ 1 ವಾರ ಬಿಟ್ಟು ಕೊಡ್ತಾನಂತ 1 ಲಕ್ಷ ಆದ್ರೂ ನೀ ಆಡ್ತಾರ ಮಾಡಿದೆಪ್ಪ ಬಿಟ್ಟಲ್ಲ ನಾನೇನು ಭಾಳ ನಂಬಿದ್ನು ನಾನು ಇಲ್ಲ ಈ 1 ಲಕ್ಷ ರೂಪಾಯಿ ಕೊಟ್ಟಾನ ಬ್ಯಾಂಕ್ನಾಗ ಆದ್ರೆ ಇಷ್ಟು ಜಲ್ದಿ ಸಿಗ್ತಿದ್ದಿಲ್ಲ ಮತ್ತೆ ಒಂದು 8 ತಿಂಗಳು 6 ತಿಂಗಳು ಹೋಗಿತ್ತು ಈ 1 ಲಕ್ಷ ರೂಪಾಯಿ ಕೊಟ್ಟ ಇನ್ನೊಂದು ವಾರ ಬಿಟ್ಟು ಕೊಡ್ತಾನ ತಗೋ ಆತ್ ನೀ ಹೇಳೋದು ಕರೆ ಐತಿ ನಾನು ನಿನ್ನ ಮ್ಯಾಗ ನಂಬಿಕೆ ಇಟ್ಕೊಂಡು ಕೂತಿದ್ವಿ ಮರ ಭಾಳ ನಂಬಿದ್ವಿ ಮರ ನೀವು ಇರ್ಲಿ ಮತ್ತೆ ಸಾಗಸ್ ಮತ್ತೆ ಕೊಡ್ತಾನಂತ ಲೇ ಯಾರ್ಲೇ ನೀವು ಲೇ ಚಲೋ ಉದ್ಯೋಗ ಮಾಡಕತ್ತೀರ ಲೇ ಏನ್ ಮಾಡಕತ್ತಿರ್ಲೇ ಇಲ್ಲಿ ಬಾರೋ ಹಿರಿಯ ಮನುಷ್ಯ ರಾಕೇಶ ನಾವ್ ಯಾರಂಗ ಗೊತ್ತಲಿಲ್ಲ ನಿಂಗ ನಾನು ಹನುಮಂತ ಲೇ ಗೊತ್ತು ನೀನ ಅಂತ ಗೊತ್ತೈತಿ ಹನುಮಂತ ಅಂತಂದ ಏನ್ ನಿನ್ ಉದ್ಯೋಗ ಇದ ರೊಕ್ಕ ಕೇಳಿ ಇಲ್ಲಿ ಈ ಉದ್ಯೋಗ ಮಾಡಕತ್ತೀಯ ನೀನು ಏನ್ ಲೇ ಹನುಮ ನನ್ ಮುಂದೆ ಏನ್ ಹೇಳಿದ್ ನೀನು ಹೊಲ್ದಾಗ ಶೆಡ್ ಹಾಕ್ತೀನಿ ರೊಕ್ಕ ಕೊಡಿಸು ಅಂದಿದ್ದಿ ಈಗ ರೊಕ್ಕ ಸಿಕ್ಕಾವೆ ನಮ್ಮ ಮುಗ್ಲಿಕಾಯಿ ಹಾಕಕತ್ತಿ ನಿನ್ ಹೆಂಡ್ತಿ ಏನು ನೀ ಏನು ನಿನ್ ಹೆಂಡ್ತಿ ಎಷ್ಟು ಚಲೋ ಅದಾಳ ನೀನ ರೊಕ್ಕ ತಗೊಂಡ್ ನಿಂತ ಉದ್ಯೋಗ ಮಾಡಕತ್ತಿ ಲೇ ಚಲೋ ಅಲ್ಲೇ ಇದು ನಾಳೆ ಬರ್ತಿ ನೋಡು ಎಲ್ಲ ಹಾಳಾಗಿಂದ ಬರಬೇಕ ನೀನು ಹಿರಿಯ ರೊಕ್ಕ ಇವತ್ತು ಬರ್ತೈತಿ ಹೋಗತಿ ರೊಕ್ಕ ಇಂಪಾರ್ಟೆಂಟ್ ಅಲ್ಲ ಇಂಥವ್ರ ದೋಸ್ತಿ ಬೇಕು ದೋಸ್ತಿ ಇವರು ನಮ್ಮ ದೋಸ್ತ ಇರ್ಲಿ ದೋಸ್ತ ಎಷ್ಟ್ ದಿವ್ಸ ಮಾಡ್ತೀವಿ ನೋಡ್ ನಾವು ಊರಿಗೆ ಬಂದವ್ ನೀರಿಗೆ ಬರಬೇಕಾ ಕೆಟ್ಟ ಮೇಲೆ ಬುದ್ಧಿ ಬರ್ತಾ ಅವಾಗ ಬರ್ತೀನಿ ಅಂತ ತಾಕ ಯಾರ್ಲೇ ದೋಸ್ತ ಏನು ಮನಿ ಬಾಳೆ ಬದುಕು ಬಿಟ್ಟು ಬೇಸ್ ಮಾಡ್ತಾರ ಕುಡಿ ಅವಲೇ ನಮ್ ದೋಸ್ತ್ ಹನುಮ ಇವ್ನ ಹೇಳ್ತಿ ಏನ್ ಮನಿ ಬಾಳೆದ ಕಬರ್ ಐತೇನೆ ಇಲ್ಲಿ ಕುಡ್ಕುಡ್ದ ಅಡ್ಡಾಡ್ತಲ್ಲಿ ಯಾರು ಬಾಬಾ ನಮ್ದೇ ಮೌಂಟೇನ್ ದಾಳ ಹೊಡಿತೀನಿ ಹೋಗ್ಬಾ ನಮ್ ಕೆಲ್ಸ ಐತಿ ಕುಡಿಯೋ ದೋಸ್ತ ಕೊಡ್ತೀನಿ ಕುಡಿಬೇಕು ತಿನ್ಬೇಕು ಮಜಾ ಮಾಡ್ಬೇಕು ಯಾವ ಕುಡಿ ನೀವು ಚಂದ ಇರ್ಬೇಕು ಬಾ ಕುಡಿ ನೀ ಸಲ ಕುಡಿಸಿನಂಗ ನೀ ಚಂದ ಇರ್ಬೇಕು ನೀನ ನಂಗೆ ದೇವ್ರದಂಗೆ ಹನುಮಂತ ನೀವು ಕುಡ್ರಿ ಪಾಟಿ ಕೊಟ್ಟು ನೀ ಕುಡಿಲಿಕ್ಕಂದ್ರ ನೀ ಚಲೋ ಇರ್ಬೇಕ ನೀ ಚಂದ ಇರ್ಬೇಕು ನೀ ದೇವ್ರದಂಗ ಈಗ ಬಿಟ್ರಲ್ಲ ನೀ ದೇವ್ರದಂಗ ಭಾರತ್ ನಾವ್ ಎಲ್ಲಿ ಹೊಂಟಿ ಜೋಳ ತರಕ್ ಹೊಂಟಿದ್ದೆ ಭಾರತ್ ನಾವ್ ಕುಂದ್ರ ಬಾ ಯಾಕ ನೀನ್ ರಾತ್ರಿ ಭಯ ಮಾಡ್ತಿದ್ದಿಲ್ಲ ರತ್ನ ಹಂಗೇನಿಲ್ಬೆ ಸುಳ್ಳು ಹೇಳ್ಬೇಡ ರತ್ನ ನಿನ್ ಮಕದಾಗ ಕಾಣ್ತತ್ಲ ನೀ ಸುಳ್ಳು ಹೇಳತ್ತೆ ನೋಡೇನ ನನ್ ಗಂಡ ಇತ್ತೀಚೆಗೆ ಬಾಳ್ ಕುಡಿಯಾಕತ್ತಾನ ಮನಿ ಬಗ್ಗೆ ಒಟ್ಟ ಚಿಂತೆ ಇಲ್ಲ ಅವನಿಗ ರತ್ನವ 1 ವಾರ ತೋಡ್ ನಿನ್ ತವ್ರ ಮನಿಗ್ ಹೋಗ್ಬಿಡು ಅಂದ್ ನನ್ ಮಾತ್ ಕೇಳು ಅಂದ್ರ ಅವ್ ಬುದ್ಧಿ ಬರ್ತೈತಿ ಮನಿ ಗೋಡಿ ಬಿರಿಕ್ ಬಿಟ್ಟತಂತೇಳಿ ಮನಿನ್ ಕೆಡವಾಕತ್ತನ್ಬೆ ಹಂಗ ಸಂಸಾರದಾಗ ಜಗಳ ಬಂದವಂತೇಳಿ ತವ್ರ ಮನಿಗ್ ಹೋಗಿ ಕುಂದ್ರಕ್ ಆಗುತ್ತನ್ಬೆ ಅದೇನ ಆಗೈತಿ ಅದ್ ನನ್ ಸಂಸಾರ ಎಲ್ಲಾ ಸಂಭಾಳಿಸ್ಕೊಂಡ್ ಹೋಗ್ತೀನಿ ಕೂಡ ನೀನು ಗಟ್ಟಿಯಾಗಿ ಅನ್ಭವಿಸು ಬಾ ಬೇ ರತ್ನವ ಬಂದ್ರಿ ಚಿಗವ್ವ
ಬರ್ತೀನಕ್ಕ. ಶಾವಕ್ಕ ನೀವು ಕುಂತಿದ್ರಲ್ಲ ಏನೇನು ಹೇಳಿಲ್ವ ಶಾವಕ್ ನಿನಗ? ಏನಿಲ್ಬೇ, ನಿನ್ನೆ ಸಂಜೆ ಮುಂದೆ ನನ್ನ ಗಂಡ ಸ್ವಲ್ಪ ಉದ್ರಾಡಕತ್ತಿದ್ದ, ಅದನ್ನ ಕೇಳ್ಕೊತ ಕೊಟ್ಟಿಲ್ಲ. ನಿನ್ ಗಂಡ ಕುಡಿದ ನಿನ್ನೆ ಕೇಳೋರು ಯಾರು ಇಲ್ಲ ನಾವಾಗ. ಚಿಗವ ನಿಂಗೊಂದು ಮಾತು ಹೇಳೋದು ಮರ್ತು ಬಿಟ್ಟೆ. ಇತ್ತೀಚಿಗೆ ನನ್ನ ಗಂಡ ಭಾಳ ಕುಡಿಯಕತ್ತಾನೆ. ಹೆಂಡತಿ ಮಕ್ಕಳು ಅನ್ನೋ ಅರುಣೇ ಇಲ್ಲ ಅವನಿಗಂತೂ. ತಡಿ ಬರ್ತೀನಿ ತಡಿ ಮಾಡ್ತೀನಿ ಅವಾಗ. ಅಲ್ಲ ಕುಡಿದು ಏನು ಮಾಡ್ಬೇಕಂತಿದ್ದ ಅವ್ನ ಮನೆ ಭಾಳ ಅರೋರು ಅರಕ್ಕಿಲ್ಲ ನಾವಾಗ. ಹೇಳೋರು ಕೇಳೋರು ಯಾರೂ ಇಲ್ಲ ನಾವಾಗ. ಹೆಂಡ್ರ ಮಕ್ಕಳು ಅನ್ನೋದ್ರ ಕಬ್ರ ರೈತ ಅವ್ನು ಸ್ವಲ್ಪ ಅವಾಗ ಬರೀ ಇನ್ನೂ ಮಾಡ್ತಾನೆ ಬಾಳೆ ಮಾಡ್ತಾನೆ. ಮದುವೆ ಆದಾಗ ಇಬ್ರು ಚಂದ ಇದ್ವಿ, ನಮ್ಮ ಸಂಸಾರ ಚಂದ ಇತ್ತು. ಈಗೀಗ ಲೋನ್ ಸಂಬಂಧ 4 ಮಂದಿಗೂ ಅಡ್ಡಾಡಿ ಇಂಥ ಚಟ ಕಲ್ತು ಬಂದ. ಅಲ್ವೇ ರತ್ನಾಗ ಇಷ್ಟು ದಿನ ಒಂದು ತಟಗೆ ನನಗೆ ಏನೂ ಹೇಳಿಲ್ಲ. ಇನ್ನು ಒಟ್ಟು ಇಟ್ಕೊಂಡು ಕುಂತೀನಿ ಹೇಳಾಗ ಹೇಳ್ಬೇಕಿಲ್ಲ ನನಗೆ ಒಂದು ತಟಗರ ಒಂದು ಸ್ವಲ್ಪ ಹೇಳಿ ನನಗೆ ನೀವು. ಅಲ್ವೇ ರತ್ನವ ಲಗ್ನ ಆಗಿ ಭಾಳ ದಿವಸ ಆಯ್ತು. ಬಾಯ್ಕಿ ಪೈಕಿ ಏನ್ರ ಹತ್ತೇವಣ ಯವ್ವ? ಬಾಯ್ಕಿ ಪೈಕಿ ಎತ್ತಿದ್ರೆ ಹೇಳಿ ಯವ್ವ, ನಾ ಏನಾರ ಮಾಡ್ಕೊಡ್ತೀನಿ. ಹೌದು ಬೇ, 3 ತಿಂಗಳಾಯ್ತು. ಹಿಂಗಾಗೈತಂತ ಖುಷಿ ಪಡ್ಲು, ಏನು ನನ್ನ ಗಂಡ ಹಂಗೆ ಮಾಡಕತ್ತಾನಂತ ದುಡ್ಡು ಪಡ್ಲು ಅಂತ ಒಂದೂ ತಿಳಿಲಿಲ್ಲ. ಅದಕ್ಕೆ ನಿಂಗೇನು ಹೇಳಿ ಸಿಗವ. ಅದಕ್ಕೆ ಸ್ವರ್ಗಿ ಹಿಂಗತೆ ಆಗ್ಯವ ಚಿಂತೆ ಮಾಡಿ ತವ್ರ ಮನೆ ಅಂದ್ರೆ ಒಂದ ಅಲ್ಲೇವ. ಇದು ನಮ್ಮದು ತವ್ರ ಮನೆ ಇದ್ದಂಗೆ ನಿನಗೆ. ನಾನು ನನ್ನ ಮಗಳು ಸರಿ ನೀನು ಏನಿದ್ರು ನನ್ನ ಮುಂದೆ ಹೇಳು. ನಾ ಎಲ್ಲ ಮಾಡ್ತೀವಿ ಅದನ್ನು ನಾವೆಲ್ಲ. ಈಗೇನು ನೀವು 3 ಆಗೈತೆ ಅಂದ್ರೂ ನಾವೆಲ್ಲ ನಿನಗೆ ಮಾಡೋಕ್ಕೂ ರೆಡಿ, ಎಲ್ಲದಕ್ಕೂ ಸಿದ್ಧ ನಿಂದಿರ್ತೀವಿ. ಏನು ತಲೆ ಕೆಡ್ಸೋಬೇಡ, ಏನು ಚಿಂತೆ ಮಾಡಬೇಡ. ಏನು ಹೇಳ್ತೀರಿ? ಚಂದಾಗ ಊಟ ಮಾಡು, ಚಂದಾಗ ಮಗು ಬೆಳೀಲಿ. ಏನು ಹೇಳ್ತೀನಿ ಅವಾಗ ಕುಡಿದು ಅಡ್ಡಾಡ್ತಾನ ಅದನ್ನೇನು ತಲೆ ಕೆಡ್ಸೋಬೇಡ ನೀನು. ನಾವೆಲ್ಲ ಹೇಳ್ತೀವಿ, ಅವಾಗೂ ಹೇಳ್ತೀವಿ, ನೀನು ಚಂದಾಗ ಊಟ ಮಾಡ ಆಯವ. ಅದನ್ನೆಲ್ಲ ನಾವು ನೋಡ್ಕೊತೀವಿ. ಬಾ ಬೇಕ, ಅಡಿಗೆಗೆ ಬದ್ನಿಕಾಯಿ ಹೆಚ್ಚಾಕತ್ತಿದ್ದೆ. ಚೆಕಪ್ಪಿಗೆ ಹೋಗಿದ್ದೇನೋ? ಹ್ಞೂ ಬೇ, ಡೇಟ್ ಕೊಟ್ಟಾರ ಮುಂದಿನ ತಿಂಗಳು ಐತಂತ. ಅಲ್ಲಕ್ಕ, ತವ್ರ ಮನೆಗೆ ಬಂಟನಕ್ಕೆ ಹೋಗಬೇಕು. ಎಂತ ಸೆಣಕ್ಕಿದೆ ಹೋಗಬೇಕು. ತವ್ರ ಮನೆ ಅನ್ನೋದು ದಾಡ್ದು, ತಾಯಿ ಅನ್ನೋದು ದಾಡ್ದು ಹೋಗಬೇಕು. ತವ್ರ ಮನೆ ಬಡತನ ಇರ್ಲಿ ಶ್ರೀಮಂತ ಇರ್ಲಿ ಹೋಗಬೇಕು ತವ್ರ ಮನೆ. ನಿಂಗ ಗೊತ್ತೈತಲ್ಲಕ್ಕ, ಇದ ಓಣೆಗೆ ಇರ್ತೀವಿ. ನನ್ನ ಗಂಡ ಎಷ್ಟು ಕುಡಿಯಾಕತ್ತಾನ ಇತ್ತೀಚಿಗೆ ಅಂತೇಳಿ. ಮತ್ತು ನಾ ತವ್ರ ಮನೆಗೆ ಬಂಟನಕ್ಕಂತ ಹೋದ್ರೆ 6 ತಿಂಗಳಾಗುತ್ತೋ 9 ತಿಂಗಳಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಅವಂದ ಚಿಂತೆ ಇರ್ತೈತಿ. ಮತ್ತು ಇನ್ನೂ ಕುಡ್ದು ಹಾಳಾಕ್ಕನೇನೋ. ಮನಿ ಎಲ್ಲ ಮಠ ನಾನು ಮಾಡ್ತಾನ. ನನ್ನ ಮಕ್ಳು ವಿಚಾರ ಗೊತ್ತಾಯ್ತಾರೋ ನಿನಗೆ? ನೀವು ಹೋಗಿ 4 ದಿನಕ್ಕೆ ಹೋಗಿ ಕಾಟ ಫೋನ್ ಮಾಡು, ತವಾ ಬರ್ತಾರ ಅವ್ರು 4 ದಿನ. ಬಾರ ಹನುಮಂತ. ಏನಾತು? ಏನ್ ಬಿಡು ಮರ, ಎಲ್ಲ ಕಳ್ಕೊಂಡು ಹಾಳಾಗಿ ಯಾಕ? ಹಾಗೆ ಹೋಗ್ತದೆ. ಅದಕ್ಕ ಹೇಳಿದ್ನಪ್ಪ, ಬೈದೇವ್ರು ಬುದ್ಧಿ ಮಾತಿಗೆ ಹೇಳ್ತಾರಂತ. ನಕ್ಕೊಂತ ಹೇಳೋರು ಹಾಳು ಮಾಡ್ತಾರ. ಕುಡಿದು ಕಡಿಮೆ ಮಾರಾಟ ಎಲ್ಲ ಹಾಳಾಗಿ ಹೋಗ್ಬೇಕು ಬಿಡು. ಮತ್ತೇನ್ ಕಮ್ಮಿ ಮಾಡ್ರಿ? ಇಲ್ವಾ ಹೋಗೋಣ, ನಂದ ಕೆಲ್ಸ ಐತಿ. ಮತ್ ಭೇಟಿ ಆಕೇನ. ದೇವ್ರ, ನನಗೆ ಯಾಕಿಂತ ಕಷ್ಟ? ತವ್ರ ಮನ್ಯಾಗ ಬಡತನದಾಗ ಬೆಳೆದೆ. ಮದುವೆ ಆದ್ಮ್ಯಾಗ ಎಲ್ಲ ಬದಲಾಗುತ್ತಂತ ಅನ್ಕೊಂಡ್ರೆ ಈಗೂ ಕಷ್ಟನ. ನಮ್ಮವ್ವ ಒಂದು ಮಾತು ಹೇಳ್ತಿದ್ಲು, ಗಟ್ಟಿ ಆದ್ರೆ ದೇವ್ರ ಭೇಟಿ ಆಗ್ತಾನಂತ. ನೀ ಕೊಡೋ ಕಷ್ಟಕ್ಕೆ ನಾ ಏನಿದ್ರಲ್ಲ, ಆದರೆ ನನದ ಅಂತ ಒಂದು ಸಣ್ಣ ಗೂಡೈತಿ. ಅದು ಯಾವಾಗಲೂ ಖುಷಿಯಾಗಿರ್ಬೇಕು. ಅದನ್ನಷ್ಟ ನಾ ಬೇಡ್ಕೋತೀನಿ. ನಾ ಎಂಥ ದೊಡ್ಡ ತಪ್ಪು ಮಾಡಿದೆ. ನನ್ನ ನಂಬಿ ಬಂದಂತಕಿಗೆ ಎಷ್ಟು ಕಷ್ಟ ಕೊಟ್ಟೆ. ನಾ ಬದಲಾಗಬೇಕು. ನನ್ನ ಕೂಸ, ನನ್ನ ಜೀವನ. ನನ್ನ ಆಕಿ ಎಲ್ಲೇ ಹೋಗಿಲ್ಲ. ಆಕೆ ನನ್ನ ಜೋಡಿನ ಅದಾಳ. ನಾ ಮಾಡೋ ಒಂದು ಪ್ರತಿಯೊಂದು ಕೆಲಸದಾಗೂ ಆಕೆ ಅದಾಳ. ಆಕಿನ ನನ್ನ ಶಕ್ತಿ, ಆಕಿನ ನನ್ನ ಉಸಿರು.